ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಭೇಟಿ ಮಾಡಲಾಗಿದೆ. ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ, ಮುಂಬರ್ತಾ ಇರುವಂಥ ಗ್ರಾಮ ಪಂಚಾಯಿತಿ ಚುನಾವಣೆ, ವಿಳಂಬವಾಗಿರ್ತಕ್ಕಂಥ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆ ವಿಷಯಗಳ ಬಗ್ಗೆ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಗ್ರೌಂಡ್ ರಿಯಾಲಿಟಿ ವರ್ಕನ್ನು ಕೂಡ ನಡೀತಾ ಇದೆ. ಇಂದು ನಾವು ಭೇಟಿ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಕಿತ್ತೂರು ಕರ್ನಾಟಕ ಭಾಗದ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ನವಲಗುಂದ ಅಣ್ಣಿಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಸುಳ್ಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಭೇಟಿ ಮಾಡಲಾಗಿದೆ. ಇಂದು ನಮ್ಮ ಜೊತೆ 2.5 ವರ್ಷ ಕಾಲ ಅವಧಿಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನಾಗಿ, ಗ್ರಾಮ ಪಂಚಾಯಿತಿಯ ಸದಸ್ಯರನ್ನಾಗಿ ಪ್ರಥಮ ಬಾರಿಗೆ 2005-6ನೇ ಸಾಲಿನಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿ ಅವಾಗಿನ ವಿಶೇಷತೆ ಮತ್ತು ಅವಾಗಿನ ಡೆವಲಪ್ಮೆಂಟ್ ರೂಪವನ್ನು ತಗೊಂಡು ಕ್ಷೇತ್ರ ಜನತೆಗೆ ಅನೇಕ ರೀತಿಯಿಂದ ಕೆಲಸ ಮಾಡೋದರಲ್ಲಿ ಮತ್ತು ಕ್ಷೇತ್ರ ಜನತೆಗೆ ಸಮಯ ಕೊಡೋದ್ರಲ್ಲಿ ಯಶಸ್ವಿಯಾಗ್ತಾ ಇಲ್ಲಿವರೆಗೆ ತಲುಪಿರ್ತಕ್ಕಂಥ ಮಾನ್ಯ ಶ್ರೀ ಶಿವಕಲ್ಲಪ್ಪ ಧೀಮಕ್ಕನವರವರು ಇಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ವಿಶೇಷ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ. ಬನ್ನಿ ವೀಕ್ಷಕರೇ, ಅವರನ್ನು ಪರಿಚಯ ಮಾಡ್ಕೊಳ್ಳೋಣ ಮತ್ತು ಈ ಸಂದರ್ಶನ ಜರ್ನಿಯನ್ನು ಪ್ರಾರಂಭ ಮಾಡೋಣ. ನಮಸ್ಕಾರ ಅಧ್ಯಕ್ಷರೇ. ಚೆನ್ನಾಗಿದ್ದೀರಾ ಶಿವಕಲ್ಲಪ್ಪನವರೇ? ಚೆನ್ನಾಗಿದೆ ಸರ್. ಹೇಗೆ ರಾಜಕಾರಣ ಯಾವಾಗಿಂದ ಆಯ್ಕೆ ಮಾಡ್ಕೊಂಡ್ರಿ ಸಾಹೇಬ್ರ ಇದನ್ನ? 2020ರಿಂದ ತಾವು ಈ ಚುನಾವಣೆಗೆ ಬಂದ್ರಿ. ಇದಕ್ಕೆ ಹಿಂದ್ಗಡೆ ಯಾವ್ಯಾವ ಚುನಾವಣೆಯಲ್ಲಿ ಯಾವಾಗ ಸ್ಪರ್ಧೆ ಮಾಡಿದ್ರಿ? ನಾವು ಕೇಳಿದ್ವಿ 2005ರಲ್ಲಿ ಕೂಡ ತಾವು ಸ್ಪರ್ಧೆ ಮಾಡಿದ್ರಿ ಅನ್ನೋ ಅಂತ ಕೇಳಿದ್ವಿ. ಅವಾಗಿನ ಚುನಾವಣೆ ಏನಿತ್ತು ಸರ್ ಅದು? ಅವಾಗಿನ ಚುನಾವಣೆನೂ ಇದು ಸರ್, ಆಯ್ಕೆ ಆಗಿದ್ವಿ ಸರ್. ಅವಾಗೂ ಆಯ್ಕೆ ಆಗಿದ್ರಿ? ಹೌದು ಸರ್. ಅವಾಗ ಯಾವ್ಯಾವ ಕೆಲಸಗಳನ್ನು ಎಷ್ಟನೇ ಬಾರಿ ಸರ್ ನೀವೀಗ ಆಯ್ಕೆ ಆಗ್ತಾ ಇರೋದು? 3ನೇ ಬಾರಿ. ಇದು 3ನೇ ಬಾರಿ. 2005ರಿಂದ 10ರವರೆಗೆ, 10ರಿಂದ 15ರವರೆಗೆ ಆಯ್ಕೆ ಆದ್ರ ಅಥವಾ ಆಯ್ಕೆ ಆಗ್ಲಿಲ್ಲ? ಅವಾಗ ಆಯ್ಕೆ ಆಗಿಲ್ಲ ಸರ್. ಅವಾಗ ಆಯ್ಕೆ ಆಗ್ಲಿಲ್ಲ. ನಂತರ 15ರಿಂದ 20ರವರೆಗೆ ಅವಾಗ ಆಯ್ಕೆ ಆದ್ರಿ. ಮತ್ತು 20ರಿಂದ 25ರವರೆಗೆ ಮತ್ತೆ ತಾವು ಆಯ್ಕೆ ಆದ್ರಿ. ಈ 3 ಪ್ರಥಮ ಬಾರಿಗೆ ನೀವು ಗ್ರಾಮ ಪಂಚಾಯತಿ ಬರಬೇಕಂತ ಯಾಕೆ ವಿಚಾರ ಇಟ್ಕೊಂಡ್ರಿ? ಏನು ಸರ್, ಹಂಗೆ ಮತ್ತು ಹಳ್ಳಿಯಾಗ ಮತ್ತು ಕೆಲಸ ಡೆವಲಪ್ಮೆಂಟ್ ಮಾಡೋರ್ನ ಒಂದು ಸ್ವಲ್ಪ ಆಯ್ಕೆ ಮಾಡ್ತಾರಲ್ಲ, ಮತ್ತು ಆ ಸಂಬಂಧ ಎಲ್ಲರೂ ನೀನು ಮಾಡಬೇಕಾ ಅಂತ ಇದನ್ನ ಮಾಡಿದ್ರೆ ಆ ಪ್ರಕಾರ ನಾವು ನಾವು ರೈತರ ಹೊಲ ಮನೆ ಕೆಲಸ ಮಾಡ್ಕೊತ ಇದ್ವಿ. ನಾವು ಡೈರಿ ಹಿಂಗೆ ಮಾಡ್ಕೊತ ಫಾರ್ಮ್ ಮಾಡ್ಕೊತ ಇದ್ದೆ. ಮತ್ತೆಲ್ಲರೂ ಬಂದು ಒತ್ತಾಯ ಮಾಡಿದ್ರು, ಒತ್ತಾಯ ಪೂರ್ವಕವಾಗಿ ನಾನು ರಾಜಕಾರಣಕ್ಕೆ ಬರ್ಬೇಕಾಯ್ತು. ಹೌದು ಸರ್. ಎಸ್, ಓಕೆ. ಮೊದಲನೇ ಬಾರಿಗೆ ತಾವು 2005-6ನೇ ಸಾಲಿನಲ್ಲಿ ಸ್ಪರ್ಧೆ ಮಾಡಿದ್ರಿ. ಹೌದು ಸರ್. ಅವಾಗ ವಯಸ್ಸು ಸ್ವಲ್ಪ ಕಡಿಮೆ ಇತ್ತು ಸರ್. ಕಡಿಮೆ ಇತ್ತು. ಹೌದು ಸರ್. ಈಗ ಅನುಭೋಗದ ವಯಸ್ಸು, ಅವಾಗಿನ ಕಡಿಮೆ ವಯಸ್ಸು. ಈಗ ಎಷ್ಟು ಇರ್ಬೋದು ಸರ್ ನಿಮ್ಗೆ ವಯಸ್ಸಿಗೆ? 50 ಸರ್. 50 ವರ್ಷ. ಹೌದು ಸರ್. ಅವಾಗ ಅಂದ್ರೆ ಒಂದು 20 ವರ್ಷ ಹಿಂದ್ಗಡೆ ಅಂದ್ರೆ ಒಂದು 30 ವರ್ಷದವ್ರು ಇದ್ರಿ ಅವಾಗ. 30 ವರ್ಷದಲ್ಲಿ ಸ್ಪರ್ಧೆ ಮಾಡಿದಾಗ ಯಾವತ್ತಾದ್ರೂ ಅನ್ಸಿತ್ತಾ ರಾಜಕಾರಣಕ್ಕೆ ನಾ ಬರಬಾರ್ದಿತ್ತು ಬಂದೆ ಅಂತೇಳಿ? ಅವಾಗ ಏನು ಅನ್ಸಿದ್ದಿಲ್ಲ ಸರ್. 2 ಸರಿ ಸ್ಪರ್ಧೆ ಮಾಡಿದಾಗ ಗೆದ್ದಾಗೂ ಅವಾಗ ಏನು ಅನ್ಸಿದ್ದಿಲ್ಲ. ಈ ಸರಿ ಮಾತ್ರ ಅಧ್ಯಕ್ಷ ಆಗ್ಯಾವಲ್ರಿ, ಅಧ್ಯಕ್ಷರಾದ್ರೂ ಈ ಸರಿ ಇನ್ನೇನು ಮಾಡಬಾರದಪ್ಪ ಇದ್ರ ಅನ್ನೋಂಗೆ ಆಗ್ಬೇಕು ನೋಡಿ. ಯಾಕ್ರಿ ಎಲ್ಲರೂ ಅಧ್ಯಕ್ಷ ಆದ್ಮೇಲೆ ಇನ್ನೊಮ್ಮೆ ಮಾಡ್ಬೇಕಂತಾರೆ, ನೀವು ಮಾಡಬಾರ್ದು ಅಂತ ಯಾಕೆ ಅನ್ಕೊಂಡ್ರಿ ಸರ? ಊರದ ಸಮಸ್ಯೆ ಸಂಬಂಧ ಅದ್ರಾಗೇನ್ರಿ, ಈಗ MLA MP ಗಳು ಒಂದು ಸ್ವಲ್ಪ ನೇರವಾಗಿ ಹಣ ಇದನ್ನ ಮಾಡಿದ್ರೆ ನಮ್ಗೊಂದು ಸ್ವಲ್ಪ ಅನುಕೂಲ ಆಕತಿ. ಈಗ ನಾವು ನೆರೆಗದಾಗ ಮಾಡ್ಬೇಕಾ, ಎಷ್ಟೊತ್ತಿದ್ರು ನೆರೆಗದಾಗ ಮಾಡ್ಬೇಕಂದ್ರೆ ನಮ್ಗೆ ತ್ರಾಸ ಆಕತಿ. ಆದ್ರೆ ಊರಾಗ ಮತ್ತು ಅವು ತಂಟೆ ತಕರಾರ ಇವ ಸಮಸ್ಯೆ ಬಂದ್ಬಿಡ್ತಾವ ಸಹಜ. ಹಿಂಗಾಗಿ ನಾವು ನೋಡ್ರಿ, ಇವತ್ತು MLA ಸ್ವಲ್ಪ ಕೆಲಸ ಕೊಟ್ರ, ಆದ್ರೆ MLA ದುಡ್ಡು ಮಾಡಿದ್ರೆ ಅದ್ರಾಗ ಏನೋ ಒಂದು ಅಷ್ಟೊಂದು ಇದು ಅನ್ಸೋದಿಲ್ಲ, ಯಾರು ತಂಟೆ ತಕರಾರು ಅನ್ಸೋದಿಲ್ಲ. ಇದ್ರಾಗ ತಂಟೆ ತಕರಾರು ಬಂದಕ್ಕಿಂತ ಇದು ಇಲ್ಲ ಅತ್ಲಾಗ ಅದು ಇಲ್ಲ ಅನ್ನೋದು ಬೇಜಾರಾಗಿ, ಹಿಂಗಾಗಿ ಇನ್ನೊಮ್ಮೆ ಇದನ್ನ ಮಾಡಬಾರ್ದಪ್ಪ ನಮಗೆ ಅನ್ನೋಂಗೆ ಆಗೋಗೈತೆ ನೋಡಿ ಸರ್. ಇನ್ನೊಮ್ಮೆ ರಾಜಕಾರಣ ಬೇಡ ಅನ್ನೋಂಗೆ ಆಗೋಯ್ತು ಸರ್. ಓಕೆ. ಈಗ ಈ 3 ಫೀಲ್ಡ್ನಲ್ಲಿಂದ ತಾವು ಆಯ್ಕೆ ಆದ್ರಿ. ಹೌದು ಸರ್. ಮೊದಲನೇ ಬಾರಿಗೆ ಆಯ್ಕೆ ಆದಾಗ ಯಾವ್ಯಾವ ಕೆಲಸಗಳನ್ನು ಮಾಡೋದ್ರಲ್ಲಿ ಯಶಸ್ಸನ್ನು ಕಂಡ್ರಿ ನೀವು? ಮತ್ತೆ ಇದೆ ಸರ್, ನೆರೆಗದಾಗ ಮಾಡಿದ್ದೆ. ಅವಾಗಾದ್ರೂ ಇದನ್ನ ಮಾಡೇವಿ ಸರ್ ನಾವು. ಇವ CC ರೋಡು, ಗಟರ, CD, ಪಲ್ಮನಿ ರೋಡು ಇವನ್ನೆಲ್ಲ ಮಾಡೇವಿ ನಾವು. ಅವಾಗನು ಕೂಡ ಮಾಡಿದ್ವಿ. ಸರಿ, ಈಗ ತಾವು ವಾಪಸ್ ಮತ್ತೆ ಹೊಳ್ಳಿ 2015ರಿಂದ 20ರವರೆಗೆ ತಾವು ಸ್ಪರ್ಧೆ ಮಾಡಿದ್ರಿ. ಹೌದು ಸರ್. ಅವಾಗೊಮ್ಮೆ ಕೂಡ ಆಯ್ಕೆ ಆದ್ರಿ. 20ರಿಂದ 25ರವರೆಗೆ ಆಯ್ಕೆ ಆದ್ರಿ. ಒಂದು ಬಾರಿ ಅಷ್ಟೇ ನೀವು ಸ್ಪರ್ಧೆ ಮಾಡಿದ್ರ ಅಥವಾ ಬೇಡ ಅಂತ ಹಿಂಸರ್ದಿದ್ರಿ? ಬೇಡ, ಅವಾಗ ಸ್ಪರ್ಧೆ ಮಾಡಿದ್ರಿ ಸರ್, ಅದು ಆಯ್ಕೆ ಆಗಲಿಲ್ಲ. ಅವಾಗ ಆಯ್ಕೆ ಆಗಲಿಲ್ಲ. 2010ರಿಂದ 15ರವರೆಗೆ ಅವಾಗ ಒಂದು ಬಾರಿ ಸೋತ್ರಿ ನೀವು. 3 ಬಾರಿ ಆಯ್ಕೆ ಆದ್ರಿ. 3 ಬಾರಿಯಲ್ಲಿ ಈಗ ಅಧ್ಯಕ್ಷರಾದಾಗಿಂದ ನಿಮ್ಮ ಗ್ರಾಮಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆಗಳನ್ನಾಗಿರ್ಲಿ,
ಮತ್ತೆ ಆಶ್ರಯ ಮನಿಗಳನ್ನಾಗಿರ್ಲಿ ಯಾವ ರೀತಿ ಕೆಲಸ ಮಾಡಿಸಿದ್ರಿ? ಆಶ್ರಯ ಮನಿನೂ ಮಾಡಿಸೇವ್ ಸರ. ಮತ್ತೆ MLA ಅವ್ರ ಇದ್ರ ಅಂತ ಬಂದ್ಬಿಡ್ತಾವು. ನಮ್ಮ ಪಂಚಾಯತಿ ಅಂತ ಅಂತೂ ಬರಂಗಿಲ್ಲ. ಅವ್ರು ಕೊಟ್ಟಿದ್ದ ನಾವು ಇದನ್ನ ಮಾಡ್ಬೇಕು, ಅನೌನ್ಸ್ ಮಾಡ್ಬೇಕ್ರೆ. ಈ ಸರಿ ಏನು ಅಷ್ಟೊಂದು ಆಶ್ರಯ ಕಮಿಟಿದು ಏನು ಇದು ಇಲ್ರಿ. ಯಾಕಂದ್ರೆ ಇದು ಯಾವ್ದ್ರ ಇದು 5 ಸ್ಕೀಮ್ ಮಾಡಿಬಿಟ್ರಲ್ಲ, 5 ಗ್ಯಾರಂಟಿ 5 ಗ್ಯಾರಂಟಿ ಅಮೌಂಟ್ ಇಲ್ರಿ. ಈ ಸದ್ಯ ನಾವು ಒಂದು PM ಕಿಸಾನ್ದಾಗ ಒಂದು 60-70 ಪ್ಲಾಟ್ ಬಂದವ್ರಿ. ಅವ್ರವ್ರ ಹೆಸರಲ್ಲಿ ಅನುದಾನ ಫೋಟೋ GPS ಆಗ್ಯಾವ್ರಿ, ಎಲ್ಲ ಆಗ್ಯಾವು. ಆರು ದುಡ್ಡ ಬಂದಿಲ್ಲ. ಹಿಂಗಾಗಿ ಅದು ಒಂದು ಬೇಜಾರ. ಮತ್ತು ಸರ ಈಗ ನಾವು ನೆರೆದಾಗ ಯಾವ ಒಂದು MLA ಅವ್ರು ಬಂದರು ಒಂದು ಇದ್ರಾಗ ಒಂದು ಅಮೌಂಟ್ ಒಂದು ಕೋಟಿದು ಹಾಕಿದ್ರು ಅವರು ಇಲ್ಲ ಅನ್ನೋಂಗಿಲ್ಲ. ಒಂದು ಮೇನ್ ಗುಡಿ ಮುಂದಿನ ರೋಡ್ ಸುಳ್ಳದ ಕಲ್ಮೇಶ್ವರ ಗುಡಿ ಮುಂದಿನ ರೋಡ್ ಹಾಕಿದ್ರು. ಹೊಳ್ಳಿ ಅವರು ಈಗ 2 ವರ್ಷ ಆಯ್ತು ಯಾಕೋ ಸುಳ್ಳದ ಕಡೆ ಒಂದು ಸ್ವಲ್ಪ ಗಮನನ ಕೊಟ್ಟಿಲ್ಲ. ನಾವು ಹೇಳಿ ಬಂದ್ವಿ ಒಟ್ಟು ಮಾಡೋಣ್ರಿ ಅಂದ್ಕೊಂತ ಹೊಂಟ್ಬಿಟ್ಟಾರ. ಆದ್ರೆ ನಾವು ನೆರೆಗದಾಗ ಮಾತ್ರ ಈ ಸರಿ ಮಾತ್ರ ಏನ್ರಿ ನಮ್ಮ ಅವಧಿಯಾಗ ಏನಿಲ್ಲ ಅಂದ್ರೆ ಒಂದು 50-60 ಲಕ್ಷ ರೂಪಾಯಿ ಕೆಲಸ ಮಾಡ್ಸೇನ್ರಿ. ರೈತರ ಜಮಾನದಾಗ ಆಗಲಿ, ಗಟ್ರ ಆಗಲಿ, CD ಆಗಲಿ, ಮತ್ತು CC ರೋಡ್ ಆಗಲಿ, ಇದೆಲ್ಲ ಮಾಡ್ಸೇನ್ರಿ ಕಾಲಾವಧಿ ಒಳಗೆ. ಹೌದು ಸರ್. ಕುಡಿ ನೀರಿಂದಂತೂ ಮತ್ತು ಸರ್ ನಾವು ಬಂದಿಂದ ಮತ್ತು ಕುಡಿ ನೀರಿಂದ ಮಾತ್ರ ಅದಕ್ಕೆ ಮಾತ್ರ ಬದಿಗಟ್ಟು ನಿಂತು ಕುಡಿ ನೀರಿಂದ ಇದು ಅಮ್ಮಿನ ಬಾಯಿಂದ ಡೈರೆಕ್ಟ್ ನಾನು ಕುಡಿ ನೀರು ಯಾರ್ದು ಏನು ಸಹಾಯ ಇಲ್ದಂಗೆ ಮಾಡಿಸ್ಕೊಂಡೆ. ನಿಮ್ಮ ಕೋನ್ ರೆಡ್ಡಿ ಅವರು ನಿಮ್ಮ ಕ್ಷೇತ್ರಕ್ಕೆ ಆ ಇದರದ್ದು ದಾರಿಯನ್ನು ಮಾಡಿ ಕೊಡ್ತಾ ಇದ್ರು, ಗುಡಿ ಮುಂದ್ಗಡೆ ರಸ್ತೆ. ಹೌದು ಸರ್. ಅದು ಪೂರ್ಣ ಆಗಿದೆಯಾ ಸರ್? ಪೂರ್ಣ ಆಗಿಲ್ಲ ಸರ್. ಅದು ಇನ್ನೊಂದಿಟ್ಟು ರೋಡ್ ಅಷ್ಟಾಗೈತ್ರಿ. ಅದು ಎಸ್ಟಿಮೇಟ್ನಾಗಿದ್ದ ಪ್ರಕಾರ ನೋಡಿದ್ರೆ ಇನ್ನೊಟ್ಟು ಕೆಲಸ ಉಳ್ದತ್ರಿ. ಮಾಡಂತೆ ಪದೇ ಗಂಟು ಬಿದ್ರಿ ಅವ್ನ ಕಾಂಟ್ರಾಕ್ಟರ್ಗೆ. ಅವರು ಇಲ್ಲ ನಾನು ದುಡ್ಡ ಇದು ಆಗಿಲ್ಲ ಅದಾಗಿಲ್ಲ, ನಾನು ರೋಡಿಗೆ ಹಾಕಿ ಬರ್ಗಾಗೇನಿ, ಹಂಗಾಗೇನಿ, ಹಿಂಗಾಗೇನಿ ಅಂತ ನಾವು ಆಮೇಲೆ ಅದನ್ನು ಕೇಳೋದು ಬಿಟ್ಬಿಟ್ಟು ಸರ್. ಅವ್ರಿಗೆ MLA ಅವ್ರಿಗೆ ನಿಮ್ಗೆ ಬಿಟ್ಟು ವಿಚಾರ ರೀ, ಅದು ನಿಮ್ಮ ದುಡ್ಡು ನೀವೇ ಕೇಳ್ರಿ ಅಂತ ಹೇಳಿ ಅಂದ್ವಿ ನಾವು. ಈ ರೀತಿ ಆಗಿದೆ. ಹೌದು ಸರ್. ಸರಿ, ಈ ರಾಜಕಾರಣಕ್ಕೆ ಈ ಅಧ್ಯಕ್ಷರಾದಾಗಿಂದ ತಾವು ಎಲ್ಲಿವರೆಗೆ ಯಾವ್ಯಾವ ಹೊಸದಾಗಿ ಕೆಲಸವನ್ನು ತರಬೇಕಂತೇಳಿ ಕನಸು ಕಟ್ಕೊಂಡಿದ್ರಿ? ಅದ್ರಲ್ಲಿ ಎಷ್ಟು ಕೆಲಸಗಳನ್ನು ಬಂದಿದ್ದಾವೆ, ಎಷ್ಟು ಕೆಲಸದಲ್ಲಿ ನಿಮ್ಗೆ ನಿರಾಸೆ? ಸರ್, ನಾವು ಬರ್ಬೇಕಾದ್ರೆ ಫಸ್ಟ್ಗೆ ನೀರಿಂದ ನಮ್ಮ ಊರಿಗೆ ಮೊದಲೇ ಕುಡಿ ನೀರು. ಯಾಕಂದ್ರೆ ನಮ್ಮ ಹುಬ್ಳಿ ಸನೇಪಲ್ರಿ, ಹುಬ್ಳಿ ಅಂತ ಟ್ಯಾಂಕರ್ ಮೂಲಕ ನಮ್ಮ ಊರಿಗೆ 5 ರೂಪಾಯಿಗೆ ಒಂದು ಕೊಡಪಾನ ಕೊಡ್ತಿದ್ರು. ಮೇನ್ ನಾ ಬರೋದ ಸೋತ್ರದಾರ ಅದಕ್ಕೆ ಬಂದನ್ರಿ. ನಮ್ಮ ಊರಿಗೆ ಒಟ್ಟು ನಾನು ಕಾಲಿಟ್ಟು ನೀರು ಕುಡಿಸ್ಬೇಕು, ನಮ್ಮ ಜನಕ್ಕೆ ನೀರು ಕುಡಿಸ್ಬೇಕು ಅನ್ನೋದೊಂದ ನನ್ನ ಕನಸು. ಅದು ಒಂದ ಮಾತ್ರ ಸರ. ಆ ಪ್ರಕಾರ ನಾನು ಏನೈತಿ ಇಲ್ಲಿಂದ್ರ ಅಮ್ಮಿನ ಬಾಯಿಂದ ಡೈರೆಕ್ಟ್ ನೀರು ಮೊದ್ಲಕ್ಕೆ 2 ಪಾಯಿಂಟ್ ಮಾಡಿಸಿದ್ರಿ, 2-3 ಕಡೆ ಸುಳ್ಳದಾಗ. ಒಂದು ಕಡೆ 3 ಕಡೆ ಮಾಡಿಸಿದ್ರು ಪಾಯಿಂಟ್. ಈಗ ಅದನ್ನ JJM ಮುಖಾಂತರನ ಆ ನೀರು ಎಲ್ಲರಿಗೆ ಮನಿಗೆ ತಲುಪಂಗ ಮಾಡಿಬಿಟ್ಟೆ ಸರ್. ಪ್ರತಿ ಮನಿಗೆ ಅದೊಂದು ನನ್ನ ಕನಸಿದ್ರೆ ಅದೊಂದಂತೂ ನೀಟ್ವಾಗಿ ಮಾಡಿಬಿಟ್ಟೆ ನಾನು. ಆದ್ರೆ ಸರ ಇನ್ನೊಂದು 7-8 ದಿನ ಸಣ್ಣ ಕೆಲಸ ಅದ. ಈಗ ಮಾತ್ರ ನೀರು ಮಾತ್ರ ಎಲ್ಲರಿಗೂ ಮುಟ್ಟಾವ ಇಲ್ಲ ಅನ್ನೋಂಗಿಲ್ಲ. ಆದ್ರೂ ಒಬ್ಬೊಬ್ಬರಿಗೆ ಸಣ್ಣ, ಒಬ್ಬರು ದಿಬ್ಬ, ಒಂದು ನಮ್ಮ ಊರ ದಿಬ್ಬ ಐತಲ್ರಿ, ಮ್ಯಾಲ ದಿಬ್ಬದಾಗಿದ್ದಾರೆ ಇನ್ನೂ ಬರುವಲ್ವ, ಅದಕ್ಕೆ ಏನು ಮಾಡ್ಬೇಕು, ವಾಲ್ ಇಡಬೇಕು, ಹಿಂಗೆ ಎಲ್ಲ ಸೆಟ್ಲ್ಮೆಂಟ್ ಮಾಡಕತ್ತೆ ಸರ್. ಆದ್ರೆ ಆಲ್ಮೋಸ್ಟ್ ಅದು ಎಲ್ಲರಿಗೂ ಈಗ ನೀರು ಮುಟ್ಟಾಕತ್ತೈತಿ, ಪ್ರತಿಯೊಬ್ಬರಿಗೂ ಸಿಗ್ತಾ ಇದೆ. ಎಸ್, ಓಕೆ. ಈ ಕ್ಷೇತ್ರದಲ್ಲಿ ಜನಸಾಮಾನ್ಯರಿಂದ ಬರ್ತಾ ಇರುವಂತ ಬೇಡಿಕೆಗಳನ್ನು, CC ರಸ್ತೆಗಳನ್ನಾಗಿರ್ಲಿ, ಪಕ್ಕ ಗಟ್ಟರಗಳನ್ನಾಗಿರ್ಲಿ, ಆದ್ರೂ ಕೂಡ ನಿಮ್ಮ ಹಳ್ಳಿ ಏನು ಸುಳ್ಳ ಗ್ರಾಮ ಇದೆ, ಈ ಸುಳ್ಳ ಗ್ರಾಮ ನಿಮ್ಮ ಹುಬ್ಬಳ್ಳಿಗೆ ತುಂಬಾ ಹತ್ತಿರವಾಗಿದ್ದಿರತಕ್ಕಂತ ಗ್ರಾಮ. ಆದ್ರೂ ಕೂಡ ಒಂದು ಅಭಿವೃದ್ಧಿಗೆ ಮುಖ ಯಾಕೆ ಆಗ್ತಾ ಇಲ್ಲ ಸರ್? ಇದು ಮತ್ತೆ ಒಂದು ಹಳ್ಳಿಯ ಮುಖಕ್ಕೆ ಕಾಣ್ತಾ ಇದೆಯಲ್ಲ ಸರ್ ಇದು? ಅಲ್ಲ ಸರ್, ನಾ ಅದನ್ನ ಹೇಳಕತ್ತಲ್ಲ. ಇವತ್ತು MP ಅವ್ರದಾರ ಅಲ್ಲಿ, MLA ಅವ್ರದಾರಲ್ಲ, ಒಂದು ಸ್ವಲ್ಪ ನಮ್ಮ ಕೈ ಕೂಡಿದ್ರೆ ಅದನ್ನ ಕೆಲಸ ಆಕತ್ರಿ. ಈಗ ನಾನಾ ಪಂಚಾಯತಿ ಅಂದ್ರೆ ನೇರವಾಗಿ ನಮ್ಮ ದುಡ್ಡು ಹಾಕಕ್ಕ ನಮಗೆ ನೇರವಾಗಿ CC ರೋಡ್ಗೆ ಅಂತ ಕೊಡೋದಿಲ್ರಿ. ಹೌದಿಲ್ಲ ಸರ್? ನೆರೆಗದಾಗ ಅಂದ್ರೆ ಎಲ್ಲ ಸಾರಿ ಸಮಾನ ಬರ್ಬೇಕಲ್ರಿ. ಈಗ ಲೇಬರ್ ಆಳು ಹಚ್ಬೇಕು, ನಾನು ಲೇಬರ್ ಆಳು ಹಚ್ಚಿದಾಗ ಈ CC ರೋಡಿನ ರೊಕ್ಕ ತೆಗಿತಾರ. ಹಿಂಗೆಲ್ಲ ಸಮಸ್ಯೆ ಆಗಿ ನನ್ನಿಂದ ಏನು ಸಾಧ್ಯ ಆಗೈತಿ, ನಾನು ಮೀರಿ CC ರೋಡ್ ಮಾಡೀನಿ. ಆದ್ರೂ 30-50 ಲಕ್ಷ ಮಟ ನಾ CC ರೋಡ್ಗೆ ಹಾಕೊಂಡೆ. ಹೌದು ಸರ್, 5-6 ರೋಡ್ ಮಾಡ್ಕೊಂಡ್ರಿ ನಾ ನನ್ನ ಅವಧ್ಯಾಗ. ಈಗ ಮುಂಬರ್ತಾ ಇರುವಂತ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಹತ್ತತ್ರ 6-7 ವರ್ಷದಿಂದ ಚುನಾವಣೆ ಆಗಿಲ್ಲ. ಹೌದು ಸರ್. ಈಗ ಈ ಎಲೆಕ್ಷನ್ ಬಗ್ಗೆ ನಿಮ್ಮ ವಿಚಾರ ಏನಿದೆ ಸರ್? TP ZP ಬಗ್ಗೆ
DPZP ಸರ್ ಯಾಕೋ ಏನೋ ಮತ್ತು ಅದು ನಮಗೆ ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಅಂತೂ ಬರೋದಿಲ್ಲ ಸರ್ ಅದ. ಹೌದು ಸರ್, MLA ಇದ್ರಾಗ ಬರ್ತೈತಿ. ಅದು ಯಾವ ಕಾರಣಕ್ಕೆ ಬಿಟ್ಟಾರೋ ಏನು ಅನ್ನೋದು ನಮಗೂ ಗೊತ್ತಾಗಿಲ್ಲ ಸರ್ ಅದು. ಅಲ್ಲ, ಆ ಚುನಾವಣೆ ಬಂದ್ರೆ ನಿಮ್ಮ ವಿಚಾರ ಏನಿದೆ? ನಿಂದ್ರುದು ಸರ್, ಸ್ಪರ್ಧೆ ಮಾಡೋದು ಸರ್. ಬ್ಯಾಡ್ರಿಪ್ಪ ಸರ್, ಸಾಕು. 50 ವರ್ಷ ನಮಗೆಲ್ಲ ಅನುಕೂಲ ಮಾಡಿಕೊಟ್ಟಾರ ಜನ, ಸಾಕ್ರಿ ಇನ್ ಮೇಲಿಂತ್ರ ಸಾಕ್ರಿ. ನಮ್ಗ ಒಂದು ಋಣ ಐತ್ರ, ಇಷ್ಟು ಕೆಲಸ ಮಾಡಿಕೊಡ್ತಾರೆ ಇವ್ರು ಅನ್ನೋದು ಭ್ರಾಸ ಇತ್ತು ಅವ್ರಿಗೆ. ನೀರು ಅಥವಾ ಇವತ್ತು ನಮ್ಮ ಏರಿಯಾದಾಗ ಒಂದು ಸ್ವಲ್ಪ ರೋಡ್ ಇದ್ದು ರೀ, ರೋಡ್ ಮಾಡಿಕೊಡ್ತಾರ ಅನ್ನುವಂಥದ್ದು ಒಂದು ಕನಸಿತ್ತು ನಮ್ಮ ಜನಕ್ಕೆ. ನಾವು ಒಂದೆರಡು ಕೆಲಸ ಮಾಡಿಕೊಟ್ಟನೆ ಸಾಕಂತ ನಮ್ಗೆ ನನ್ನ ಅನಿಸಿಕೆ ಇದೆ. ಆದ್ರೆ ನೀವಂತ ಇದ್ರಿ ಸುಳ್ಳ ಗ್ರಾಮ ಪಂಚಾಯತಿಯಲ್ಲಿ ವ್ಯಾಪ್ತಿಯಲ್ಲಿ ಇದ್ದಿರ್ತಕ್ಕಂಥ ಮತದಾರರು ನಿಮ್ಮನ್ನ ಬಯಸ್ತಾ ಇದ್ದಾರೆ, ಅವರು ಬರ್ಲಿ ಬಂದ್ರೆ ನಮಗೆ ಇನ್ನೂ ಅಂತಾರ ಸರ್. ಆದ್ರೆ ಶಿವಕಲ್ಲಪ್ಪ ಆದ್ರೆ ಅವರು ಇರುವಂತ ರೂಪ ನೋಡಿದ್ರೆ ಒಂದು ಬೇರೆದಿದೆ, ಅಭಿವೃದ್ಧಿ ಮುಖ ನೋಡಿದ್ರೆ ಒಂದು ಬೇರೆದಿದೆ. ಯಾರಿಗೂ ಕೂಡ ಕೆಟ್ಟದ್ದು ಬಯಸೋದಿಲ್ಲ, ಅಭಿವೃದ್ಧಿ ಅಂದ್ರೆ ಅವರ ಮೊದಲನೇ ಗುರಿ. ಆದ್ರೆ ಹೇಳಿದ್ದ ಮಾತನ್ನು ತಡವಾಗಬಹುದು, ಆದ್ರೆ ಆದಷ್ಟು ಬೇಗ ಮುಗಿಸುವಂತ ಕೆಲಸ ಶಿವಕಲ್ಲಪ್ಪ ಮಾಡ್ತಾರೆ ಅನ್ನೋಂಥ ವಿಷಯಗಳಿದ್ದಾವೆ. ಇವ್ರಿಗೆ ಮೇಲ್ದರ್ಜೆ ಕರ್ಕೊಂಡು ಹೋದ್ರೆ ಇನ್ನಷ್ಟು ಅಭಿವೃದ್ಧಿಗೆ ಒಳ್ಳೇದು ಆಗ್ತೈತಿ, ಒಳ್ಳೇದನ್ನು ಆಗಬಹುದು ಅನ್ನೋಂಥ ವಿಷಯಗಳನ್ನು ತಿಳಿಸ್ತಾರೆ. ಏನು ಸರ, ನಮ್ಮ 5 ಜನದ ಈಗ ಈ ಸದ್ಯ ನಮಗೆ ನಾವು ಅಲ್ಲಿ ಅಂದ್ರು ಈ ಸದ್ಯನೂ ಅಂತಾರ್ರಿ. ನಮ್ಮ ಕಡೆಗೆ ನಮ್ಮ ಏರಿಯಾಗೆ ಬಿಟ್ಟರು ಮತ್ತೊಂದು ಏರಿಯಾದಾರನು ಓದ್ರಾಕತ್ತಾರ ನಮ್ಮನ್ನ, ಬರ್ರಿ ಇಲ್ಲಿ ನಮ್ಮ ಏರಿಯಾಕ್ಕೆ ಸರಿ ನಿಂದಿರ್ಬೇಕು ನೀವು ಅಂತ ಹೇಳಿ. ಆದ ಸರ ನನಗೀಗ 50 ವರ್ಷ ಮತ್ತು ಮನಿದು ಸ್ವಲ್ಪ ಮಣಿತಾನ ರೈತಕ್ಕೆ ಯಾವಾರ, ಅದಕ್ಕೆ ಆ ಇದಕ್ಕಾಗಿ ನಮ್ಮ ಹೆಲ್ತ್ ಸರಿ ಉಳಿಂಗಿಲ್ಲ. BP ಶುಗರು ಇಂಥವೆಲ್ಲ ಬರ್ತಾವು. ಅದಕ್ಕೆ ನಾವು ಈಗ ಇದಕ್ಕಾಗಿ ನಾನು ಒಲ್ರಿಪ್ಪ ಎಲ್ಲಿ ದಯಮಾಡಿ ಕೈ ಮುಗಿತೀನಿ, ನಮ್ಮ ಪರವಾಗಿ ಯಾರು ಒಬ್ಬರು ಹೌದು ಅನ್ನೋಂಥ ನಿಂದಿಸ್ಕಾರ ಅವ್ರನ್ನ ಕೆಲಸ ಅಂತ ನಮ್ಮ ವಿಚಾರ. ಸರಿ, ನಿಮ್ಮ ಗ್ರಾಮದಲ್ಲಿ ಶಿಕ್ಷಣ ವ್ಯವಸ್ಥೆ ಹೆಂಗಿದೆ? ಎಲ್ಲಿವರೆಗೆ ಶಾಲೆಗಳಿದ್ದಾವೆ? ಎಷ್ಟು ಅಂಗನವಾಡಿ ಇದಾವೆ? ಇಲ್ಲಿ 7 ಅಂಗನವಾಡಿ ಅದಾವ ಸರ. ಎಲ್ಲ ಇದು ಅದಾವ, ಓಕೆ ಅದಾವ, ಅವಕ್ರದ್ದೇನಿಲ್ಲ. ಮತ್ತು ಶಾಲೆ ಹೈಸ್ಕೂಲ್ ಶಾಲೆ ಐತಿ ರೀ, ಕನ್ನಡ ಶಾಲೆ ಐತಿ, DPP ಐತಿ, ಕಾನ್ವೆಂಟ್ ಅದಾವ್ರಿ, ಪ್ರೈವೇಟ್ ಐತ್ರಿ. ಅದ್ರದ್ದೇನು ಸೌಕರ್ಯದ್ದೇನಿಲ್ಲ ರೀ, ಎಲ್ಲ ಸೌಕರ್ಯ ಐತಿ. ಮತ್ತೆ ಈಗ ಈ ಗ್ರಾಮ ಪಂಚಾಯತಿಯಲ್ಲಿ ಮೂಲ ಅಭಿವೃದ್ಧಿಗೆ ಕಾರಣವಾಗೋದು ಕರ ವಸೂಲಿ. ಹೌದು ಸರ್. ಇದೊಂದು ಬಯಲ್ಸೀಮೆ ವಾತಾವರಣ ಕ್ಷೇತ್ರ. ಈ ಕರ ವಸೂಲಿಗೆ ಎಷ್ಟು ಆದ್ಯತೆಗಳಿದಾವೆ ಸರ್ ಇಲ್ಲಿ? ಸರ್, ಕರ ವಸೂಲಿದಂದ್ರೆ ಒಂದು ಸ್ವಲ್ಪ ಅದ ನೋಡಿ ನಮಗೆ ಡೌಟ್. ಯಾಕಂದ್ರೆ ಕರ ವಸೂಲಿಗೆ ಯಾರೋ ಮನೆಗೆ ಹೋದ್ರು ರೈತರು ಯಾರು ಕೊಡೋಂಗಿಲ್ಲ. ಏನಾರ ತಮ್ಮದೊಂದು ಏನಾರ ಇಲ್ಲಿ ನಮ್ಮಂತೆ ಕೆಲಸ ಇದ್ದಾಗ ನಾವು ಹಿಡ್ಕೋಬೇಕು ಅವ್ರನ್ನ ಹೊರತು ಮನೆಗೆ ಹೋದ್ರೆ ಯಾರು ಕೊಡೋಂಗಿಲ್ಲ. ವರ್ಷಾಂಗಟ್ಲೆ ಅಡ್ಡಾಡ್ಸಿದ್ರು ಒಂದೊಂದು ದಿನಕ್ಕೆ 2-2 ಸಾವಿರ ರೂಪಾಯಿ ಆಗೈತೆ ನೋಡಿ ಸರ್. ಹಿಂಗಾಗಿ ನಾವು ಅದನ್ನ ಬಿಟ್ಟು ಬಿಡ್ರಿ, ಬಿಟ್ಟು ಕಾರ ಇಲ್ಲಿ ಏನು ಬಂದಿರ್ತಾರಲ್ಲ ಅವಾಗ ಅವ್ರ ಕಡೆಯಿಂದ ತುಂಬಿಸ್ಕೊಂಡ ನಿಮ್ ಕೆಲಸ ಮಾಡಿಕೊಡ್ತಾವ ಅಂತ ಹೇಳ್ಬಿಡ್ರಿ ಅಂತ ಅಂದ್ಬಿಟ್ಟೆ. ಮೊದಲು ತುಂಬ್ರಿ ನಂತರ ಕೆಲಸ. ಹೌದು ಸರ್, ಅದು ಒಂದು ನಾವು ಮಾತ್ರ ಗೀಟಾಗಿ ಹೆಚ್ಚವ್ರಿ. ಎಷ್ಟು ವಸೂಲಿ ಆಗಿರ್ಬೋದು ಇಲ್ಲಿವರೆಗೆ? ಏನು ನಾವು ಅಜ್ಮಾಸ್ ಹೆಂಗೆ ಹೇಳ್ಬೇಕು ಸರ್? ಅಜ್ಮಾಸ ಒಂದು 5 ಲಕ್ಷ, 6 ಲಕ್ಷ, 10 ಲಕ್ಷ ಅಷ್ಟೇ ರೀ, 5-6 ಲಕ್ಷ ರೀ. 5-6 ಲಕ್ಷ ರೂಪಾಯಿ ವಸೂಲಿ ಆಗಿರಬಹುದು. ಹೌದು ಸರ್. ಓಕೆ. ಮತ್ತೆ ಈಗ ಈ ಗ್ರಾಮದಲ್ಲಿ ಟೋಟಲಿ ತಾವು ಅಭಿವೃದ್ಧಿ ಪಾತ್ರ ವಹಿಸ್ಕೊಂತ ತಾವು ಬಂದ್ರಿ. ಶಿವಕಲ್ಲಪ್ಪ ಅವರೇ, ಈ MP ಅವರಾಗಿರ್ತಕ್ಕಂಥ ನಿಮ್ಮ ಪ್ರಹ್ಲಾದ್ ಜೋಶಿ ಅವರು, ಅವರಿಂದ 5 ಬಾರಿ ಗೆದ್ರು ಅವರು ಈ ಧಾರವಾಡ ಲೋಕಸಭಾ ಕ್ಷೇತ್ರದ. ವಿಶೇಷವಾಗಿ ಬ್ಯಾಹಟ್ಟಿ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಬರ್ತದೆ ನಿಮಗೆ. ಈ ಬ್ಯಾಹಟ್ಟಿ ಜಿಲ್ಲಾ ಪಂಚಾಯತಿ ಕ್ಷೇತ್ರ, ಸುಳ್ಳ ತಾಲೂಕ್ ಪಂಚಾಯತಿ ಕ್ಷೇತ್ರ. ಈ ವ್ಯಾಪ್ತಿಯಲ್ಲಿ ನಿಮಗೆ ಎಷ್ಟು ಅನುದಾನ ಒಂದು ತೊಂಬಂದು ಕೊಡೋದ್ರಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ಮತ್ತು ಹಿಂದಿನ ಶಾಸಕರಾಗಿರ್ತಕ್ಕಂಥ ಶಂಕರ್ ಪಾಟೀಲ್ ಮುನಿಯನಕೊಪ್ಪ ಅವರಿದ್ದಾಗ ನಿಮ್ಮ ಭಾಗಕ್ಕೆ ಎಷ್ಟು ಅಭಿವೃದ್ಧಿ ಬಂದಿದೆ ಸರ್? ಮುನಿಯನಕೊಪ್ಪ ಸಾಹೇಬ್ರಿದ್ದಾಗ ಅವಾಗೂ ಒಂದು ಗುಡಿಗೆ ಮಠಕ್ಕೆ ಒಂದನ್ನ ರೋಡ್ ಮಾಡಿಕೊಟ್ರಿ ಅವರು, ಅಷ್ಟೇ ರೀ, ಉಳ್ಕಿದೇನಿಲ್ಲ. ಇವ್ರು MP ಅವರಂತೂ ಏನಿಲ್ಲ ಇಲ್ಲ ಅಂದ್ಬಿಡಿ, ಜೀರೋನ. 1-2 ಗುಡಿಗೆ ಅಷ್ಟು ಕೊಟ್ಟಾರ ನೋಡ್ರಿ. ಯಾರು ರೋಡ್ ಇಲ್ಲ, ಏನಿಲ್ಲ, ಒಂದು ಅಂಗನವಾಡಿ ಇಲ್ಲ, ಏನಿಲ್ರಿ. ಈ ದಾಡ ಬಸ್ ಸ್ಟ್ಯಾಂಡ್ ನೋಡಿದ್ರಲ್ಲ, ಆ ಬಸ್ ಸ್ಟಾಪ್ ಏನಾರ ಹಾಕಿಕೊಡ್ರಿ ಅಂತೇಳಿ ನಾನಾ ಅಧ್ಯಕ್ಷ ಆಗಿಂದ ಹೋಗಿದ್ದೆ. ಮತ್ತೆ ಆಯ್ತು ರೀ, ಅಲ್ಲೇ ಕೋಡ್ರೆಡ್ಡಿ ಅವ್ರು ಕೂಡ ಮಾತಾಡ್ರಿ ಅಂತ ಅಂದ್ರೆ ಮತ್ತೆ ಇದ್ದಿದ್ದ ಬಿಡ ಬಿಟ್ಟು ಹೇಳಾಕೇನ್ರಿ. ಅವ್ರು ಓಪನ್ ಆಗಿ ಹಂಗೆ ಹೇಳಿದ್ರೆ ನಾವು ಓಪನ್ ಆಗೇ ಹೇಳ್ತಾನೆ, ಏನು ನಮಗೇನು ಯಾರ್ದೇನು ಇದು ಇಲ್ಲ. ಕೋನ್ ರೆಡ್ಡಿ ಜೊತೆ ಮಾತಾಡ್ರಿ. ಹೌದ್ರಿ, ನಿಮ್ಮ ಕ್ಷೇತ್ರಕ್ಕೆ ಕೋನ್ ರೆಡ್ಡಿ ಅವ್ರು ಬರ್ತಾರ, ಅವ್ರು ಕೂಡ ನೀವು ಇದನ್ನ ಮಾಡ್ರಿ ಅಂತಂದ್ರೆ ಮತ್ತೆ ನೀವು ಅವ್ರು ಬರಂಗಿಲ್ಲ ಅದನ್ನ ಅಂತಿದ್ರಿ ಸರ. ನಮ್ಗೇನು ಅದೇನು ಬಿಡೇದಿದ್ದಿಲ್ಲ, ಆದ್ರೂ ನಮ್ ಕೂಡ ಬಂದಿದ್ರಲ್ಲ ಅವ್ರಿಗೆ ಇದನ್ನ ಮಾಡ್ದಂಗೆ ಆಕತ್ತಲ್ಲ ಅಂತೇಳಿ ನಾ ಸುಮ್ಮನೆ ಬಂದ್ರಿ. ಅಂದ್ರೆ ಮುನಿಯನಕೊಪ್ಪ ಅವ್ರನ್ನ ಸೋಲ್ಸಿದ್ದು ಸಿಟ್ಟೆ ಅದೇನು ಸರ್, ಆದ್ರೆ ನಾವು ಹೋಗಿ ಬಂದ್ಮೇಲೆ ಒಂದು ಇದನ್ನ ಕೊಡ್ಬೇಕು, ನಮ್ಗೆ ಗೌರವ ಮರ್ಯಾದೆ ಕೊಡ್ಬೇಕು. ಪಂಚಾಯತಿ ಅಧ್ಯಕ್ಷ ಒಂದು ಗೌರವ ಕೊಡಬೇಕಿತ್ತು. ಎಸ್, ಓಕೆ. ಶಂಕರ್ ಪಾಟೀಲ್ ಅವರಿಂದನೂ ಕೂಡ ಏನು ಡೆವಲಪ್ಮೆಂಟ್ ಆಗಿಲ್ಲ ಹಾಗಾದ್ರೆ ಸರ್? ಅವಾಗ ನಾವು ಇದ್ದಿದ್ದಿಲ್ಲಲ್ಲ. ಅಲ್ಲ, ನೀವು ಮೆಂಬರ್ ಆಗಿದ್ರಲ್ಲ ಅಂತೇಳಿ. ಇಲ್ಲ ಸರ್, ನಾವು ಬರೋಕೆ ಅವ್ರದ್ದು
ಇದ್ರಿ ಇನ್ನೊಂದು ವರ್ಷ ಇತ್ತು ಅವಾಗ. ನೀವು 2020ರಿಂದ ತಾವು ಆಯ್ಕೆ ಆದ್ರಿ. ಹೌದು ಸರ್. ಅವ್ರದ್ದು ಅವ್ರು ಬರೋದಕ್ಕೆ ಒಂದು 2 ವರ್ಷ ಇತ್ರಿ ಇನ್ನು ಆಡಳಿತ. ಹಾಗಾದ್ರೆ ಅವರಿಂದನೂ ಕೂಡ ಏನೋ ಅಭಿವೃದ್ಧಿ ಆಗಿಲ್ಲ ಸರ್, ಆಗಿಲ್ಲ ಸರ್. ಓಕೆ, ಇನ್ನೊಂದು ವಿಷಯ ನಾನು ನಿಮ್ಮ ಕಡೆ ಬರ್ತಾ ಇದ್ದೇನೆ. ಶಿವಕಲ್ಲಪ್ಪ ದಿಮಕ್ನವರವರೇ, ಜನಸಾಮಾನ್ಯರು ಈ ಬಾರಿನೂ ಕೂಡ ಮತ್ತೆ ಪಂಚಾಯತಿ ಬರ್ರಿ ಅಂತ ನಿಮ್ಮನ್ನ ಒತ್ತಾಯ ಮಾಡಿದ್ರೆ ನಿಮ್ಮ ಅಭಿಪ್ರಾಯ? ಇಲ್ಲ ಸರ್, ಅಲ್ಲೇ ಅಂತ ಸರ್. ಅಲ್ಲ, ಫೋರ್ಸೇಬಲ್ವಾಗಿ ಇದೊಂದು ಬಾರಿ ಮಾಡಬೇಕ ನೀವು ಅಂತ ಹೇಳಿದ್ರೆ ಮಾಡಬೇಕಂತಂದ್ರೆ ಸರ್, ಅದು ಮುಂದೆ ಕಲ್ಲಪ್ಪಜ್ಜಿಗೆ ಬಿಟ್ಟು ವಿಚಾರ. ಕಲ್ಲಪ್ಪಜ್ಜ, ಹೌದು, ದೇವರಿಗೆ ಬಿಟ್ಟು ವಿಚಾರ. ಅಂದ್ರೆ ಈ ಸೋಳ ಗ್ರಾಮದಲ್ಲಿ ಇದ್ದಿರ್ತಕ್ಕಂಥ ನಮ್ಮ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಕಲ್ಲಪ್ಪಜ್ಜ ದೇವಸ್ಥಾನ ದೇವರ ಮೇಲೆ ಬಿಟ್ಟುಕೊಂಡಂತ ವಿಷಯ. ಓಕೆ, ಥ್ಯಾಂಕ್ ಯು. ನನ್ನ ಕೊನೆ ಪ್ರಶ್ನೆ, ಕೊನೆಯದಾಗಿ ನಿಮ್ಮನ್ನು 3 ಬಾರಿ ಆಯ್ಕೆ ಮಾಡಿ 1 ಬಾರಿ ಸೋದ್ರು ಕೂಡ ಆ ಕ್ಷೇತ್ರದ ಜನನ ನೀವು ಕೈ ಬಿಡಲಾರ್ದೆ ಇಲ್ಲಿವರೆಗೆ ಕೆಲಸ ಮಾಡ್ತಾ ಬಂದಿರಿ. ಆ ಕ್ಷೇತ್ರದ ಎಲ್ಲಾ ಮತದಾರರಿಗೆ ನಮ್ಮ ಮಾಧ್ಯಮ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅವ್ರಿಗೆಲ್ಲರಿಗೆ ಅದನ್ನ ಆಗಲ್ಲ ಸರ್, ನನ್ನ ಪ್ರೀತಿಯಿಂದ ಅವ್ರ ಎಲ್ಲರೂ ಆಯ್ಕೆ ಮಾಡಿ ಕಳಿಸಿದ್ದಕ್ಕೆ ಮತ್ತು ಅವ್ರು ಏನು ಒಂದು ಚಾಲನೆ ಮಾಡಿದ್ರಲ್ಲ ಸರ್, ನೀರು ಒಂದಿಷ್ಟು ರೋಡ್ ಅಂತ ಹೇಳಿ, ಆ ಪ್ರಕಾರ ನಾನು ಅವ್ರ ಋಣ ಸಂಬಂಧ ಮುಗಿಸೇನ್ರಿ. ಅದಕ್ಕೆ ನನಗೆ ಇನ್ಮೇಲಿಂದ ಸಾಕ್ರಿ ಸರ್ ಅಂತ ಹೇಳಿದೆ. ಓಕೆ, ಥ್ಯಾಂಕ್ ಯು. ತುಂಬ ಧನ್ಯವಾದಗಳು ಶಿವಕಲ್ಲಪ್ಪ ಅವರೇ, ಎಷ್ಟೊತ್ತಿನವರೆಗೆ ನಮ್ಮ ಜೊತೆ ಮಾತಾಡಿದ್ದಕ್ಕೆ ಮತ್ತು ನಮ್ಮ ಕಾರ್ ಯಾತ್ರಾ ವಿಶೇಷ ಸಂದರ್ಶನದಲ್ಲಿ ಬಂದು ನಮ್ಮ ಜೊತೆ ಕುಂತು ನಮ್ಮ ಕಾರ್ನಲ್ಲೇ ತಾವು ಅಡ್ಡಾಡ್ಕೊಂತು ಗ್ರಾಮದ ಬಗ್ಗೆ ಈ ಪ್ರತಿಯೊಂದು ವಿಷಯಗಳ ಬಗ್ಗೆ ನೀವು ಮಾತನಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಆ ಭಗವಂತ ಇನ್ನೊಮ್ಮೆ ನಿಮಗೆ ಚುನಾವಣೆಗೆ ಬರಲಿಕ್ಕೆ ಅವಕಾಶ ಮಾಡಿಕೊಡ್ಲಿ ಮತ್ತು ಈ ಗ್ರಾಮದ ದೇವಸ್ಥಾನ ಆಗಿರ್ತಕ್ಕಂಥ ಶಿವಕಲ್ಲಪ್ಪ ಅಜ್ಜನೂ ಕೂಡ ಕಲ್ಲಪ್ಪಜ್ಜನೂ ಕೂಡ ನಿಮಗೆ ಆಶೀರ್ವಾದ ಮಾಡಲಿ ಅಂತ ಹೇಳುತ್ತಾ ಈ ಸಂದರ್ಶನ ಮುಗಿಸ್ತಾ ಇದ್ದೇನೆ. ಮತ್ತು ಆ ಭಗವಂತನ ರೂಪದಲ್ಲಿ ನಿಮಗೆ ಇನ್ನೊಮ್ಮೆ ಅವಕಾಶ ಸಿಗಲಿ ಅಂತ ಹೇಳಿದ ಸಂದರ್ಶನ ಮುಗಿಸ್ತಾ. ನಮಸ್ತೆ, ಜೈ ಸರ್, ಥ್ಯಾಂಕ್ ಯು.